ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇದು ರಾತ್ರಿ ಬ್ಲಾಗು. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ನೀವೆಲ್ಲ. ನಾನು ಭದ್ರಾವತಿಗೆ ಹೋಗಿದ್ದೆ, ನಾಗಮಂಗ್ಲಕ್ಕೆ ಹೋಗಿ ಆಮೇಲೆ ಭದ್ರಾವತಿಗೆ ಹೋಗಿದ್ದೆ. ದರ್ಶು ಮತ್ತು ಚಂದನ ಇಬ್ಬರು ಮನೆ ಕ್ಲೀನ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಚಂದನ ಆ್ಯಕ್ಚುಲಿ ವರ್ಕ್ ಮಾಡ್ತಾಯಿದ್ಲು. ಸೊ ಇವಾಗ ಕೆಲಸ ಬಿಟ್ಟಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ತಾಯಿದ್ದಾಳೆ. ಅದ್ರ ಜೊತೆಗೆ ದರ್ಶನೂ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ನೈಟ್ ಆದರೂ ಇವ್ರ ಕೆಲಸ ಮುಗಿತಾ ಇಲ್ಲ, ನಾನು ಒಂದಷ್ಟು ಹೆಲ್ಪ್ ಮಾಡಿಕೊಟ್ಟೆ. ಆಮೇಲೆ ಇವಾಗ ಅವಳು ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದಾಳೆ. ದರ್ಶು ಬಂದು ಫ್ಯಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದ. ಹಾಗೆ ಒಂದಷ್ಟು ನನ್ನ ತಮ್ಮನ ಫೋಟೋಗಳು ನೋಡಿದೆ. ನಮ್ಮ ಭುವನ್ ಯಾವ ರೀತಿ ಇದ್ದ, ಭುವನ್ ರಿಷಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಗೆ ತೋರಿಸ್ತಾ ಇದ್ದೀನಿ. ಭುವನ್ ಎಷ್ಟು ಕ್ಯೂಟಾಗಿದ್ದ ಗೊತ್ತಾ. ಅಯ್ಯೋ, ಅವನನ್ನಂತೂ ಯಾರು ಕೆಳಗಡೆ ಬಿಡ್ತಾನೆ ಇರಲಿಲ್ಲ. ಅಪರೂಪಕ್ಕೆ ಹುಟ್ಟಿದ ಮಗ. ಅಂದರೆ ನಮ್ಮ ಆಂಟಿಗೆ ಆಲ್ಮೋಸ್ಟ್ 8-10 ವರ್ಷಕ್ಕೋ ಹುಟ್ಟಿದ್ದು. ಮದುವೆ ಆಗಿ 8-10 ವರ್ಷ ಆದಮೇಲೆ ಅವ್ನು ಹುಟ್ಟಿದ್ರು ಅಷ್ಟು ಕ್ಯೂಟಾಗಿದ್ದ. ಮತ್ತು ದೊಡ್ಡವರಾದ್ಮೇಲೆ ನೋಡಿ ಯಾವ ರೀತಿ ಇದ್ದಾರೆ ಅಂತ. ಸೊ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನು ಪ್ರತಿಯೊಂದು ಸರಿನೂ ಊರಿಗೆ ಬಂದಾಗ ಹೇಳ್ತಾನೆ ಇರ್ತೀನಿ, ನಾನು ಮಿಸ್ ಮಾಡ್ಕೊಳ್ದೇ ಇರೋ ಇಲ್ಲಿ ಬೆಂಗಳೂರಿನಲ್ಲಿದ್ದರೂ ಅಷ್ಟೇ ಮಿಸ್ ಮಾಡ್ಕೊಳ್ದೇ ಇರೋ ದಿನವೇ ಇಲ್ಲ. ನಮ್ಮ ಆಂಟಿ, ಚಿಕ್ಕಣ್ಣ, ಎಲ್ಲರನ್ನೂ, ಮಮ್ಮಿ ಎಲ್ಲರನ್ನೂ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಹಂಗೆ ಒಂಥರ ಏನೋ ಹಳೆದೆಲ್ಲ ನೆನಪಾಗ್ತಾಯಿತ್ತು. ಈ ಥರ ಎಲ್ಲ ಪೂಜೆ ಫುಲ್ ಡೀಪ್ ಕ್ಲೀನ್ ಇವತ್ತು ಮನೆ. ಅಲ್ಲೋ ನೀಟಾಗಿದೆ, ಶರ್ಟ್ ಚೆನ್ನಾಗಿದೆ, ಅದ್ರ ಮ್ಯಾಚಿಂಗ್ ಪ್ಯಾಂಟ್ ಸಖತ್ತಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ರಿಷಿ ಫ್ಯಾನ್ಸ್ ಹಾಯ್ ಮಾಡಿ ಅಂತ ಹೇಳಿ, ಲೈಕ್ ಕೊಡಿ ಅಂತೆಲ್ಲ ಹೇಳಿದ್ದಾರೆ ಕಮೆಂಟ್ಸ್ ಅಲ್ಲಿ. ಏನ್ ಬೇಕು ಅಪ್ಪ? ಅದು ಪಿಂಗಾಣಿದ್ ಕಣವ, ಬಿದೋಯ್ತದೆ. ಎಲ್ಲ ಪೀಸ್ ಆಗೋಯ್ತದೆ. ಯಾವಲ್ಲ ಒಂದ್ಸರಿ ಎತ್ತಕ್ಕೆ. ಏನೋ ಪೆಂಗಾಡಿ ನಮ್ಮ ಚಂದನ ರಾತ್ರಿ 12 ಗಂಟೆಯಲ್ಲಿ 12:45 ಪೂಜೆ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ಅವನೇ ರಕ್ಷಿತ್ ಫೋನ್ ಮಾಡ್ತಾವ ನೋಡಲಿ. ನಮ್ಮ ಪರಿ ತೋರ್ಸೋದಕ್ಕೆ ರಕ್ಷಿತ್ತು. ಹೇಳಿ ಪರಿ, ಅಮ್ಮಗೆ ಯಾವಾಗ ಬೇಕು ಅವಾಗ ಆಟ ಆಡ್ತಾ ಇರ್ತಾಳೆ. ನಾವು ನೋಡಿ ಮಲ್ಕೊಂಡೇ ಇಲ್ಲ. ಖುಷಿ ಇರಿ, ಪರಿ ಜೊತೆ ಮಾತಾಡು. ಪರಿ ಹತ್ರ ಮಾತಾಡು. ಇಟ್ಕೋ ಅಲ್ಲಿ ಒಂದು ಸ್ವಲ್ಪ. ಬಂದೆ ಹಂಗ ಆವಿಸ್ಯ ರೆಡಿ ಮಾಡಿ ಇಟ್ಬಿಡೋದು. ಇನ್ನು 12 ಗಂಟೆ ಆಯ್ತಲ್ಲ, ಅದು ಶುಕ್ರವಾರಕ್ಕೆ ಶಿಫ್ಟ್ ಆಗುತ್ತೆ. ದಿನ ಆಗಿದೆ. ಬೆಳಗ್ಗೆ ಎದ್ದಿದ ತಕ್ಷಣನೇ ಮತ್ತೆ ಇನ್ನೊಂದ್ಸರಿ ಫ್ರೆಶ್ ಅಪ್ ಆಗ್ಬಿಟ್ಟು ದೀಪ ಹಚ್ಚೋದು ಅಂತ. ನಾನು ಎಲ್ಲೋ ಇವಾಗ ಹೂವು ಮುಡಿಸಿದ್ರೆ ನೋಡಿ, ಇವಾಗ ದೀಪ ಹಚ್ಬಿಡ್ತೀಯ ಅನ್ಕೊಂಡ್ಬಿಟ್ಟೆ. ಇಲ್ವಾ? ಸರಿ, ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಮಲ್ಕೊತೀವಿ. ನನಗೂ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಿದ್ದೆ, ಟೈರ್ಡ್ ಆಗಿರ್ಕೊಂಡು ಮಲ್ಕೊತೀವಿ. ಬೆಳಗ್ಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೈಟೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಿದ್ರಿಂದ, ಅಂದರೆ ದೇವ್ರ ಸಾಮಾನೆಲ್ಲ ಹಾಗೆ ಬಿಡಬಾರ್ದಂತ ಹೂವೆಲ್ಲ ಮುಡಿಸ್ಬಿಟ್ಟು ಪಾಪ ಮಾಡ್ಕೊಂಡಿದ್ಲು. ಬೆಳಗ್ಗೆ ಮತ್ತೆ ಎದ್ದು ಮತ್ತೆ ಸ್ನಾನ ಮಾಡಿ ಮತ್ತೆ ರೆಡಿ ಆಗ್ತಾಯಿರ್ತೀವಿ. ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಸೊ ನಾನು ಅಷ್ಟೇನೆ ರೆಡಿ ಆಗ್ತಾಯಿದ್ದೀನಿ. ಖುಷಿಮಾಗೆ ಎಬ್ಬಿಸಿ ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿ ಒಂದು ಕಡೆ ಅವಳನ್ನ ಮಲಗಿಸಿ ಆಮೇಲೆ ಮತ್ತೆ ತಿರ್ಗ ನಾನು ರೆಡಿ ಆಗ್ತಾಯಿದ್ದೆ. ಸೊ ತಿಂಡಿ ಬೆಳಗ್ಗೆ ಎದ್ದು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ವಿ. ರಿಷಿ ಅವನು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದ್ದ. ಬೇಗನೆ ಸ್ವಲ್ಪ ಹೋಗಬೇಕು ನನಗೆ ಮಾಡಿಕೊಡಿ ಅಂತ ಹೇಳಿ ಬೇಗನೆ ಎದ್ದು ಒಂಚೂರು ಎಲ್ಲ ಪಟ್ಪಟ ಅಂತ ಮಾಡಿಕೊಡ್ತಾಯಿದ್ರೆ, ಅವ್ನು ನೋಡಿದ್ರೆ ಲೇಟಾಗಿ ಹೋಯಿತು. ಇಲ್ಲ ನಂಗೆ ಬೇಡ ಅಂದ್ಬಿಟ್ಟು ಹೊರಟ್ಬಿಟ್ಟ. ಬೇಜಾರಾಗ್ತಿತ್ತು ಅದೇ ಒಂಚೂರು. ಸರಿ ಅಂದ್ಬಿಟ್ಟು ನಾವೇ ಚಪಾತಿ ಮತ್ತು ಮಾಡಿದ್ವಲ್ಲ, ಎಲ್ಲರೂ ತಿಂಡಿ ತಿಂದ್ವಿ. ಆಗಲೇ ಟೈಮ್ ಆಗಿಬಿಟ್ಟಿತ್ತು, 11 ಗಂಟೆ ಆಗಿತ್ತು. ಸೊ ಚಂದನವ್ರ ಅಮ್ಮಂಗೂ ಹೇಳಿದ್ದೆ, ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಇನ್ನೂ ಒಂದು ಸೀಟ್ ಖಾಲಿ ಇತ್ತು. ಅವರಮ್ಮ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ಚಂದನಾಗಿ ಹೇಳಿದೆ, ಬೇಡ ಚಂದನ, ಇಲ್ಲಿಗೆ ಬರೋದಕ್ಕೆ ಹೇಳು, ಜೊತೆಯಲ್ಲೇ ಎಲ್ಲರೂ ಹೋಗ್ಬಿಡೋಣ, ಇನ್ನೇನಕ್ಕೆ ಒಂದು ಸೀಟ್ ಖಾಲಿ ಇದೆಯಲ್ಲ, ಆರಾಮಾಗಿ ಹೋಗ್ಬೋದಲ್ಲ ಅಂತ ಹೇಳಿದೆ. ಆಮೇಲೆ ಹಾಗೇನೆ ಎಲ್ಲ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡಿದ್ವಿ. ನಾನು ಕ್ರೇಪ್ ಸ್ಯಾರಿ, ಪ್ಯೂರ್ ಕ್ರೇಪ್ ಬರುತ್ತಲ್ಲ, ಮೈಸೂರು ಕ್ರೇಪು, ಅದನ್ನು ವೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಅರ್ಥ ಆಯ್ತು ಅವಳು ಹೇಳಿದ್ದು. ಎತ್ತಿಂದ ಅಕ್ಕ ನಿಂಗೆ ಎಳಿತವ್ರಲ್ಲ, ಸಾಯಿಸ್ ಮಾಡ್ತವ್ರೆ ಅಂತ, ಸಾಯಿಸ್ತವ್ರೆ ಅಂತ. ಓಕೆ ನೋಡ್ರಿ ಫ್ರೆಂಡ್ಸ್, ರೆಡಿಯಾಗಿ ಓಡೋಷ್ಟರಲ್ಲಿ ಆಗೋಯ್ತು. ದೊಡ್ಡಮ್ಮ ಮನೆಗೆ ಹೋಗ್ಬೇಕಾಯ್ತು. ಬೋನನ್ನು ಕಳಿಸ್ಕೊಟ್ಬಿಟ್ವಿ. ಅಲ್ಲೆಲ್ಲರೂ ಒಂದು ಗುಂಪು ಅಲ್ಲಿಂದ ಹೊರಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ
ಹಾಯ್ ಮಾಡಿ ಎಲ್ರಿಗೂ ಖುಷಿಯಮ್ಮ. ಈಗ ಎಲ್ಲಿಗೆ ಹೋಗ್ತಾ ಇರೋದು ನೀವು? ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಜೈ ಹೋಗ್ತಾ ಇದೀವಿ ಫ್ರೆಂಡ್ಸ್. ಯಾಕಂದ್ರೆ ನಾವು ಜೈ ಬಿಟ್ಟು ಬೇರೆ ಇನ್ನೆಲ್ಲೂ ಅವಳನ್ನ ಕರ್ಕೊಂಡು ಹೋಗಿಲ್ವಲ್ಲ ಇದುವರೆಗೂ. ಅದಕ್ಕೆ ನನ್ನ ಮಗಳಿಗೆ ಎಲ್ಲೇ ಹೋಗ್ತಾ ಇದ್ರು ನಾವು ಜೈಗೆ ಹೋಗ್ತಾ ಇದೀವಿ ಅಂತಾನೆ ಅರ್ಥ. ಮನೆಯವ್ರನ್ನೇ ತೋರಿಸ್ತಿಲ್ಲ. ಬನ್ನಿ ನೋಡುವ ರಂಗನಹಳ್ಳಿ ಕಡೆಗೆ. ನಾವಿವತ್ತು ಯಾಕಪ್ಪ ಹೋಯ್ತಾ ಇದೀವಿ ಅಂದ್ರೆ ರಂಗನಹಳ್ಳಿಗೆ ಇವತ್ತು ಚಾಂದಿ ಮಗುದು ನಾಮಕರಣ ಇದೆ. ಸೊ ಆದ್ರಿಂದ ಎಲ್ಲರೂ ಬಂದಿರೋದು, ಇವಾಗ ಎಲ್ಲರೂ ಹೊರಡ್ತಾ ಇರೋದು ಎಲ್ಲ ಇಲ್ಲೇ ರೆಡಿಯಾಗಿ ಹೋಗ್ತಾ ಇದೀವಿ. ಅವಳು ಅಲ್ಲೇ ಬಂದ್ಬಿಡ್ರಕ್ಕ ಅಂದರು. ಅಲ್ಲೆಲ್ಲ ಆಗಿಲ್ಲ, ಅಲ್ಲೇ ಗೆಸ್ಟ್ಗಳು ತುಂಬ ಜನ ಇರ್ತಾರೆ, ಮತ್ತೆ ಆಗಲ್ಲ ಅದೆಲ್ಲ ಕಂಫರ್ಟಬಲ್ ಆಗಿ ರೆಡಿ ಆಗೋಕ್ಕೆ. ಸೊ ಆರಾಮಾಗಿ ಬಂದ್ವಾ ಇಲ್ಲೂ ಇದು ಮಲ್ಕೊಂಡ್ವಾ ಇದು ಕರೆಕ್ಟ್ ಆಗುತ್ತೆ ಅಂತೇಳಿ ಇವಾಗ ಹೊರಡ್ತಾ ಇರೋದು. ಸೊ ಬನ್ನಿ, ಬಿಲ್ಲನ್ನ ಹಿಂದೆ ಕೂರಿಸ್ಬಿಟ್ಟಿದ್ದೀನಿ ಇವತ್ತು. ಖುಷಿ ಬಂದು ಕೂರಿಸ್ಕೊಂಡು ಮುಂದೆ ಕೂತ್ಕೋಬೇಕಾಯ್ತು. ನಾನು ಸೀರೆ ಉಟ್ಕೊಂಡಿರ್ತೀನಿ, ಆಲೆ ಸೀರೆ ಎಲ್ಲ ಅಲ್ಲಿ ಎಲ್ಲ ಇದು ಮಾಡ್ಬಿಟ್ಟವಳೆ. ಹಾಯ್ ಹಾಯ್ ಬಂಗಾರ ನೀನು, ಬಂಗಾರ ನೀನು. ಓಕೆ, ಈ ರೋಡಲ್ಲಿ ಅದೆಷ್ಟು ಸರಿ ಓಡಾಡ್ತೀವೋ, ರಂಗನಹಳ್ಳಿಗೆ ಹೋಗ್ಬೇಕಾದ್ರೆ ಎಷ್ಟು ಸರಿ ಓಡಾಡಿದವೋ ಲೆಕ್ಕನೇ ಇಲ್ಲ. ಆದರೆ ಹೋಗ್ಬೇಕಾದ್ರೆ ಎಲ್ಲ ಈ ಕಡೆ ಒಂದು ಸೈಡು ಡ್ಯಾಮ್ ನೋಡ್ದಲ್ಲೇ ಮಾತ್ರ, ಕಣ್ಣು ಆ ಕಡೆ ಹೋಗ್ದಲ್ಲೇ ಮಾತ್ರ ನಮ್ಗೆ ಹೋಗಲ್ಲ. ನಮ್ಗೆ ಇವತ್ತು ಅದರಲ್ಲೂ ಎಕ್ಸ್ಪೆಷಲಿ ಒಳ್ಳೆ ವ್ಯೂ ಸಿಕ್ತು. ಅಂದರೆ ಡ್ಯಾಮ್ ನೀರು ಓಪನ್ ಮಾಡಿದರು ಗೇಟ್ ಮೇಲೆ, ಎಲ್ಲ ನೀರು ಚೆನ್ನಾಗಿ ಹರಿತಾಯಿತ್ತು. ಒಂಥರ ನೋಡಿ ಖುಷಿ ನಮಗೆ. ಅವಾಗ ಚಿಕ್ಕ ಹುಡುಗರಿಂದನೂ ಅಷ್ಟೇ ಡ್ಯಾಮ್ ನೋಡೋದೇ ಒಂದು. ಇತ್ತೀಚಿನ ದಿನಗಳಲ್ಲಿ ಮಕ್ಳುಗಳಿಗೆ ಡ್ಯಾಮ್ಗಳೇ ಎಷ್ಟೊಂದು ಜನ ಮಕ್ಳುಗಳು ನೋಡಿರೋದಿಲ್ಲ. ನಾವಂತೂ ಚಿಕ್ಕ ಹುಡುಗರಿಂದ ನೋಡ್ಕೊಂಡು ಬೆಳೀತಾ ಇದ್ದೀವ. ಸೊ ಅದು ಗೇಟ್ ಓಪನ್ ಮಾಡಿದರೆ ನೀರು ಅಂದರೆ ಅದು ನೋಡೋಕೊಳ್ಳೆ ಹಾಲೇ ಹರಿತಿರೋ ಥರ ಕಾಣಿಸುತ್ತೆ. ಸೊ ತುಂಬಾ ಖುಷಿ ಆಯಿತು. ಖುಷಿಯಮ್ಮಂಗೂ ಅದನ್ನೆಲ್ಲ ತೋರಿಸ್ಬಿಟ್ಟು ಅವಳು ಅಷ್ಟೇ ಎಂಜಾಯ್ ಮಾಡ್ತಾ ಅಪ್ಪ ನೀರು ನೋಡಪ್ಪ ಅಂತೆಲ್ಲ ಹೇಳಿ ಇನ್ನು ಬಂದ್ವಿ. ಇದ್ರ ಹತ್ರ ರಂಗನಹಳ್ಳಿಗೆ ಬಂದ್ವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, 12 ಗಂಟೆಯಿಂದ ಫಂಕ್ಷನ್ ಇದ್ದಿದ್ದು. ನಾನು ಅಲ್ಲಿ ಚಾಂದಿಯವರೆಲ್ಲ ಫೋಟೋ ಸೆಷನ್ ನಡೆಸ್ತಾಯಿದ್ರು. ದರ್ಶನ್ ಮದುವೆ ಆಯ್ತಲ್ಲ, ಅಂದರೆ ಚೆನ್ನಮ್ಮಾಜಿ ಮನೆ ಮುಂದೆನೇ ಚೌಟ್ರಿ ಇದೆಯಲ್ಲ, ಅಲ್ಲೇನೇ ಫಂಕ್ಷನ್ ಮಾಡಿದ್ದು. ಸೊ ಇಲ್ಲಿಗೆ ಫೋಟೋ ಸೆಷನ್ ನಡೀತೈತಲ್ಲ ಅಂದ್ಬಿಟ್ಟು ಒಂದು ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ನನಗೆ ಚೆನ್ನಮ್ಮ ಮನೆಗೆ ನಾನು ಫಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವರೆಲ್ಲ ಇಲ್ಲೇ ಕಾಣಿಸ್ಕೊಂಡ್ರಲ್ಲ, ಒಂದು ಸರಿ ಇಲ್ಲಿ ಮಾತಾಡಿಸ್ಬಿಟ್ಟು ಆಮೇಲೆ ಪಾಪನೂ ಕೂಡ ತುಂಬ ದಿನ ಆಯಿತು ನಾನು ಎತ್ಕೊಂಡು ಅವ್ನ ಆಟ ಆಡಿಸಿ ಮುದ್ದು ಮಾಡಿಬಿಟ್ಟು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಫಸ್ಟ್ ಹೇಳಿದ್ವಿ. ಗೊತ್ತಾಗ್ಬಿಡ್ತಾ ನಾನೇ ಅಂತ ನಾನೇ ಅಂತ ಗೊತ್ತಾಗ್ಬಿಡ್ತು. ಪ್ಲಸ್ ಇಟ್ ಖುಷಿ ಹೇಳಿಬಿಡ, ಕೊಡು ಇನ್ನು ಕೊಡ್ತೀನಿ. ಸೀರೆ ಕಿತ್ಕಿತ್ತು ಉಂಟಾಗ್ಬಿಟ್ರೆ ಏನು ಮಾಡೋಣ? ಇರಪ್ಪ ಅಲ್ಲಿ ಕಾರ್ ಹಾಕ್ತಾರಂತೆ. ಏನೋ ಎಲ್ಲ ಒಳಗಡೆ ಹೋಗ್ತಾಯಿದ್ರು. ನಾನು ಚಂದಿ ಚೆನ್ನಮ್ಮನ ಮಾತಾಡ್ಸ್ಕೊಬರ್ತೀನಿ, ಚೆನ್ನಮ್ಮನ ಕರ್ಕೊಂಡು ಹಾಗೆ ಬರ್ತೀನಿ ಅಂತ ಹೇಳಿ ಹೊರಟೆ. ಅವಳಂದ್ಲು ಅಕ್ಕ ಇರಕ್ಕ ಇನ್ನು 5 ನಿಮಿಷ ಬಾರಕ್ಕ, ಇನ್ನೇನು ಶುರು ಆಗ್ಬಿಡುತ್ತೆ ಫಂಕ್ಷನ್ ಅಂತ ಹೇಳಿದ್ಲು. ನಾನು ಇಲ್ಲ ಚೆನ್ನಮ್ಮಗೆ ಏನೋ ತಂದಿದ್ದೀನಿ, ಕರ್ಕೊಂಡು ಚೆನ್ನಮ್ಮನ ಹಾಗೆ ಬಂದುಬಿಡ್ತೀನಿ ಕಣೆ ಅಂತ ಹೇಳಿ ಹೊರಟೆ. ಆದರೆ ನಾನೇನೋ ಅಂದ್ಕೊಂಡು ಹೋದೆ ಚೆನ್ನಮ್ಮ ಮನೆಗೆ. ಅಲ್ಲಾಗಿದ್ದೇ ಬೇರೆ ಸೀನ್ ಕ್ರಿಯೇಟ್ ಆಗೋಯಿತು. ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಏನು ಅಂತ ಫುಲ್ ನೋಡಿ ಗೊತ್ತಾಗುತ್ತೆ. ಇವಾಗ ನಾನು ಚಂದನ ಇಬ್ಬರು ಹೊರಡ್ತಾ ಇದ್ದೀವಿ. ಮತ್ತು ಸೀರೆ ಆದಮೇಲೆ ಸೀರೆ ಚೇಂಜ್ ಮಾಡಬೇಕಾಯ್ತಲ್ಲ, ಡ್ರೆಸ್ ಎಲ್ಲ ತಂದಿದ್ದು ಚಂದನ, ಅದನ್ನೆಲ್ಲ ಅಲ್ಲೇ ಮನೆ ಹತ್ರ ಇಟ್ಬಿಡ್ತೀನಿ ಅಕ್ಕ ಅಂತ ಹೇಳಿದ್ಲು, ಕಾರಲ್ಲಿ ತಗೊಂಡ್ಲು. ಸೊ ಆಮೇಲೆ ಹಾಗೆಯೇ ಹೊರಟ್ವಿ ಕೂಡ. ಅಲ್ಲೋದ್ರೆ ಚೆನ್ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀನಿ, ಇನ್ನು ಚೆನ್ನಮ್ಮ ಸ್ನಾನಕ್ಕೆ ಹೋಗೈತೆ. ಎಲ್ಲರೂ ಚೆನ್ನಮ್ಮ ಅಂತ ಹೇಳ್ತಾ ಇದ್ದೀನಿ. ಚೆನ್ನಮ್ಮ ಇಲ್ಲ ಸ್ನಾನಕ್ಕೆ ಹೋಗೈತಿ ಇನ್ನು ಆಶಾ ರೆಡಿ ಆಗ್ತಾವಳೆ. ಆಶಾನೂ ಬಂದಿದ್ಲು, ಅವಳು ಹಿಂದಿನ ದಿನವೇ ಬಂದಿದ್ಲು. ಮಕ್ಕಳು ಯಜಮಾನ್ರು ಎಲ್ಲರೂ ಅವ್ರ ಫ್ಯಾಮಿಲಿ ಪೂರ ಬಂದಿದ್ದರು. ಒಂಥರ ಎಲ್ಲರೂ ನೋಡಿ ಒಟ್ಟಿಗೆ ನೋಡಿ ಖುಷಿ ಆಯಿತು. ಇನ್ನು ಪುಟ್ಟಮ್ಮ ದೊಡ್ಡಮ್ಮವ್ರು ಯಾರೂ ಬಂದಿರಲಿಲ್ಲ. ಅವರು ನಮ್ಮ ಭುವನ ಹಿಂದೆಯಿಂದ ಕರ್ಕೊಂಡು ಬರ್ತಾ ಇದ್ದ. ರೆಡಿನೇ ಆಗಿಲ್ಲ, ಇವಾಗ ಏನು ತೆಗಿದ್ಯಾಕ ಇಷ್ಟೊಂದು ಅಡುಗೆ ಮಾಡ್ಕೊಂಡಿದ್ದೀನಿ. ಗಂಟೆ ಆಯಿತು. ಹೌದಾ? ಎಲ್ಲ ರೆಡಿ ಆಗುತ್ತೆ. ಏನು ಯಾವ ಬ್ರೇಡ್ ಅದು? ಯಾವ ಬ್ರೇಡ್? ಕೂಮಣ್ಣ ಪಾಮ ಅಲ್ಲ ಕಣೋ, ನನ್ನ ಮಗನೇ ಕೂಮ. ಹಾಂ ಬಂದ ನೀವು ಶಿಲ್ಪ ಸಿಕ್ಕಿ.
ಏನ ಬಿಡು ಏನ ಸಮಾಚಾರ ಏನ ಗೋಣಿ ಮಾಡಿಸ್ಬಿಟ್ಟಿದ್ಯಾ 16,000 ಗೋಲ್ಡ 16,000 ಗೋಲ್ಡ ಏನ್ರಿ ಈ ಹುಡುಗಿ ಯಾರು ಖುಷಿ ಇಲ್ಲಮ್ಮ ಖುಷಿ ಕರ್ಕ ಬಂದ ನಾವು ಖುಷಿ ಚಿಕ್ಕಪ್ಪ ಕರ್ಕೊಂಡೋಯ್ತು ಚಾಕ್ಲೇಟ್ ಕೊಡ್ಸು. ಹೌದಾ ಇಲ್ಲಿ ಯಾರು ಹುಡುಗಿ ಅಂಡಿ ಆರಾಮ ಏಯ್ ಬನ್ನಿ ಈ ಕಡೆ ಥ್ಯಾಂಕ್ಸ್ ಏನ್ ಬೇಡ ಬಾ ಅಮ್ಮ ಮುಟ್ಟಬೇಡ ಅದನ್ನ ನೀನೆಲ್ಲತ್ತೆ ಅತ್ತೆ ನೀನು ಬಂದ್ಯಾ ಅಂತ ಏನಾದ್ರು ಮಾತಾಡ್ಸಿದ್ಯಾ ಮಾತಾಡಿಸ್ದೆ ಮಾತಾಡ್ಸಿದ್ ನಂಗೆ ಗೊತ್ತಿಲ್ವೇನೆ ನಡಿ ಅಂದೆ ಆಮೇಲೆ ಚಂದನ ಯಾವ ಬಂದವಳು ಇಬ್ಬರು ಬಂದವಳಲ್ಲ ಅದಕ್ಕೆ ಅಂತ ಕೇಳಿದ್ವಿ ನಾನು. ನನಗೆ ಒಡವೆ ಎತ್ತಿಡು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಏನ್ ಇಟ್ಕೊಂಡಿದ್ಯ ಹೇಳು ಏನ್ ಇಟ್ಕೊಂಡಿದ್ಯ ಹೇಳು ಎಲ್ಲ ಸರಿ ಇಲ್ಲ ಇದು. ಊಟಕ್ಕೆ ಬಂದ್ರೆ ನೀನ್ ಬಂದು ಮಾಡಿಸ್ಕೊಳ ಅನ್ಕೊಂಡು ಸುಮ್ಮನೆ ಎಲ್ಲ ರೆಡಿ ಇದೆ ಊಟಕ್ಕೆ ಬಂದ್ರೆ ಕೊಡು. ಮಾಡ್ತೀಯಾ ಅಲ್ಲ ನನಗೆ ಅಲ್ಲೆಲ್ಲ ಅಲ್ಲೇ ನೋಡಪ್ಪ ಕರಿ ಹಿಂದೆಗಡೆ ಎಲ್ಲದವಳು ಇದೆಯಾ ಇದನ್ನ ಎತ್ಕೊಂಡ್ಗಳು ಅದೇ ಇವಾಗ ಯಾರು ಕುಡಿತಂತೆ ಕಾಫಿ ಓಯ್ ಅಲ್ಲೇ ಶರ್ಬತ್ ಮಾಡಿಸ್ತೀನಿ ನಡೀರ ಇನ್ನು ಮಾಡ್ಸೋದ್ರಲ್ಲ ಇನ್ನು ಮಾಡ್ಸಿದ್ರಲ್ಲಿ ಇದ್ಯಾ ಅಡಿಗೆನೇ ಆಗೋಯ್ತು ಇಲ್ಲ ದೊಡ್ಡ ಚಿಕ್ಕದು ದೊಡ್ಡ ಅದು ಚಿಕ್ಕದು ಅನ್ಕೊಂಡು ಓಯ್ ಶರ್ಟ್ ಇದೇನ ಸಿಕ್ಕಿದ್ ನಿನಗೆ ಚೆನ್ನಾಗಿದೆ ನಾನು ಯಾವ ತಗೊಂಡ್ರು ಒಪ್ಪೋದಿಲ್ಲ. ಚಪ್ಪಲ್ ಬಿಚ್ಚಿ ಚಪ್ಪಲ್ ಬಿಚ್ಚಿ ಎಷ್ಟು ಶರಣ ಬಾಯಿಗೆ ಹಾಕ್ಬಿಡೋದು ಭುವನ್ ಜೊತೆ ನಮ್ಮ ಜಯಶ್ರೀ ಅತ್ತೆ ಮಾವ ಮತ್ತು ಅಕ್ಕ ಎಲ್ಲರೂ ಬಂದಿದ್ದರು. ಇನ್ನು ಪುಟ್ಟ ಮಾವ ಕಾರಲ್ಲಿ ದೊಡ್ಡಮ್ಮ ಜ್ಯೋತಿ ಅವರೆಲ್ಲ ಇನ್ನೊಂದು ಅವರು ಆ ಕಾರಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆಶಾ ಅವ್ರ ಯಜಮಾನರು ಕೂಡ ಬಂದಿದ್ರಲ್ಲ ಮಾತಾಡ್ಸಿದ್ರು. ಹಾಗೆ ಚಿಕ್ಕಮಂಗ್ಳೂರಿಂದ ಲಕ್ಷ್ಮಿಯವ್ರು ಬಂದಿದ್ರು. ದರ್ಶನ್ ಮದುವೆಗೆ ಕೂಡ ಬಂದಿದ್ರು. ಒಂದಷ್ಟು ಗಿಫ್ಟ್ ಕೂಡ ಕೊಟ್ಟಿದ್ರು ಖುಷಿಗೆ ಅಂತ. ಈ ಸರಿನೂ ಚಾಂದಿ ಇನ್ವೈಟ್ ಮಾಡಿದ್ಲು ಪಾಪು ನಾಮಕರಣಕ್ಕೆ ಅಂತ ಹೇಳಿ. ಇವಾಗಲೂ ಸಪೋಟ ಮತ್ತು ಗಿಫ್ಟ್ಸು ಚಾಕ್ಲೇಟ್ಸು ಅಂತ ಎಲ್ಲ ತಂದಿದ್ದಾರೆ. ಹೌದು ಅಲ್ಲಿದ್ರಾ ಓಕೆ ಸರ್ ಬಂದಿದ್ದಾರಾ ಇಲ್ಲ ಒಬ್ರೇ ಬಂದ್ರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೋಟೆಲ್ ಬಂದಾಗಿಲ್ಲ ಸೊ ಚಿಕ್ಕಮಕ್ಕಳಿಗೆ ದರ್ಶನ್ ಮದುವೆ ಬಂದಿದ್ರು ಸೊ ಸುಮ್ಮನೆ ವಿಡಿಯೋದಲ್ಲಿ ಹೇಳಿದಕ್ಕೆ ಅಂತ ಹೇಳಿದ್ರು ಅವ್ರು ನಿಮ್ಮ ನೋಡಿದೆ ಅಲ್ಲಿ ಬಟ್ ನಾಳೆ ಪರಿಚಯ ಮಾಡಿಕೊಡ್ಲಿ ಅಂತ ಹೇಳಿ ನಂಗೆ ಗೊತ್ತಿಲ್ಲ ಶಿಲ್ಪ ಇವಳು ಚಾಂದಿ ಕರ್ದಿದ್ದಾಳಂತೆ ಚಿಕ್ಕಮಗಳೂರೇ ಅಲ್ವಾ ಖುಷಿ ಖುಷಿಮಾ ಹೇಗಿಟ್ಟಿದೆ ನಿಂಗೆ ಆಂಟಿ ಲಾಸ್ಟ್ ಟೈಮ್ ಬಟ್ಟೆ ತಂದಿದ್ದೀವಿ ಚೆನ್ನಾಗಿದ್ಯಾ ಚೆನ್ನಾಗಿದೆ ಮಗಲು ಚೆನ್ನಾಗಿದೆ ಚಿನ್ನಿ ಚೆನ್ನಾಗಿದೆ ಅನ್ಬೇಕು ಚಾಕ್ಲೇಟ್ ಇದೆ ನೋಡಿ ಚಾಕ್ಲೇಟ್ ಇದೆ ಇನ್ನು ಬರ್ತಿದ್ದಂಗೆ ಮಕ್ಕಳೆಲ್ಲ ಸೋಮು ಜೊತೆ ಆಟ ಆಡೋದು ಕಾಮನ್ನು. ಇವಳಿಗೆ ನಮ್ಮ ಚಾರುಗೆ ಸೋಮು ರಾಶಿಕಾ ಬಿಗ್ ಬಾಸ್ ರಾಶಿಕಾ ಅಂತ ಹೇಳ್ಬಿಟ್ಟು ಹಂಗೆ ಕ್ವಾಟ್ಲೆ ಕೊಡ್ತಾಯಿದ್ರು. ಅವಳು ಅದಕ್ಕೆ ಅಂಕಲ್ ಅಂತ ಹೇಳ್ಕೊಂಡು ಹಂಗೆ ಆಟಾಡ್ಸಿದ್ರು. ಖುಷಿಮಾಗಿ ಜೋಗಳ ಅಂದರೆ ಇಷ್ಟ, ಅಂದರೆ ಸೀರೆ ಕಟ್ಬಿಟ್ಟು ಜೋಗಳ ಮಾಡೋದಂದ್ರೆ ತುಂಬ ಇಷ್ಟ. ಅವಳು ರಂಗನಹಳ್ಳಿಗೆ ಬಂದಾಗಂತೂ ಮತ್ತು ನಮ್ಮ ದೊಡ್ಡಮ್ಮ ಮನೆಗೆ ಹೋದಾಗ ಇದು ನೋಡಿದ್ರೆ ಸಾಕು ಅವಳು ಆಟ ಆಡಬೇಕು ಅಂತ ಹೇಳ್ತಿರ್ತಾಳೆ. ಮತ್ತು ಇವತ್ತು ಯಾಕೋ ಸಿಕ್ಕಾಪಟ್ಟೆ ಕೈ ಅಂತಲೇ ಇದ್ಲು, ಅಳ್ತಾನೇ ಇದ್ಲು. ಮತ್ತು ಚೆನ್ನಾಗಿ ರೆಡಿಯಾಗಿದ್ಲು, ಎಲ್ಲೂ ಪೋಸ್ ಕೊಡ್ತಾ ಇರಲಿಲ್ಲ, ಬರೀ ಅಳು. ಅದಕ್ಕೆ ಚಾಕ್ಲೇಟ್ ಬೇಕು ಅಂದ್ಲು. ಅವ್ರ ಅಪ್ಪ ಹೋಗಿ ತೆಗೆಸ್ಕೊಂಡು ಕ್ಯಾಂಡಿ ತೆಗೆಸ್ಕೊಂಡು ಬಂದರು. ಅಳ್ಪಾಡುಗಳು ಆಟಾಡ್ತಿದ್ಲು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಲ್ಕೊಂಡೇ ಬಿಟ್ಲು. ಫಂಕ್ಷನಲ್ಲಿ ಎದ್ದೇ ಇರಲಿಲ್ಲ ಅವಳು, ಹಂಗಾಯಿತು.
ಆಮೇಲೆ ಕಾಯ್ತಾ ಕೂತ್ಕೊಂಡಿದ್ದೀವಿ. ಚೆನ್ನಮ್ಮನೂ ಕೂಡ ಸ್ನಾನ ಮಾಡ್ಕೊಂಡು ಬಂತು. ಸೊ ಭುವನ ಎಲ್ಲರೂ ಆಟಾಡ್ಸಿದ್ರು. ನಮ್ಮ ಮಾಮ ನಡ್ರಿ ಫಂಕ್ಷನಿಗೆ ಲೇಟ್ ಆಯಿತು ನಡೀರಿ ಇಲ್ಲ ಅಂತ ಇತ್ತು. ಆಮೇಲೆ ಚೆನ್ನಮ್ಮಗೋಸ್ಕರ ಬಿಟ್ರು. ಯಾಕೆ ಅಂತಂದರೆ ಚೆನ್ನಮ್ಮಗೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಂಗಲ್ ತಂದಿದ್ದೆ. ನಮ್ಮ ಶಾಪಲ್ಲೇ ಇತ್ತಲ್ಲ ಪಂಚಲ್ ಹೋದು ಬಳೆ, ಅದು ಆರ್ಟಿಫಿಷಿಯಲ್ ಬಳೆ ಫುಲ್ಲು ಬೆಳಗಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇರು ಫಂಕ್ಷನ್ಗೆ ಅಮ್ಮಂಗೆ ಬಳೆ ಹಾಕಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಕಣವ ಬಂಗಾರದವ್ ಎಲ್ಲ ಇಳಿಯಾಕಂಗಿದ್ರೆ ಯಾಕೆ ಹಿಂಗಿರ್ಬೇಕೈತೆ? ಬಾ ಚಿನ್ನಿ ಆಯ್ತು ನಂಗೆ ಗೊತ್ತು ಬಿಚ್ಚೋದು. ನಾನು ಬರ್ತಿದಂಗೆ ಮಾತಾಡಿಸ್ದೆ ಬಟ್ ಪರಿಚಯ ಆಗ್ಲಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾರಿಗೆ? ಅಜ್ಜಿಗೆ. ನಾನ್ ನೆನ್ನೆನೆ ಮರ್ತೋಗ್ಬಿಡುತ್ತೆ. ಹೌದಾ? ಹಾ. ಬರ್ತಿದಂಗೆ ದರ್ಶನ್ ಮದ್ವೆನಲ್ಲಿ ಬಂದಿದ್ರು, ಕೂತಿದ್ರಲ್ಲ ಕೂತಿದ್ರು ಮಾತಾಡ್ಸ್ಕೊಂಡು ದರ್ಶನ್ ಮದ್ವೆ ಜ್ಞಾಪಕ ಇರಲ್ಲ. ಸುಮ್ಮನೆ ಚಪ್ಪಲು ಒದ್ದಾಡ ತಿಂಡಿ ತಿಂದಿಲ್ಲ ಅಂದ್ರು. ಯಾಕಮ್ಮ? ಉಪ್ಪಿಟ್ಟಾಗಲ್ಲ ಅಂತಿದ್ರು. ಏನಮ್ಮ? ಹಾ ನಾನೇ ಮಾತಾಡ್ಸ್ಕೊಂಡ್ ಬಂದಿದ್ದು. ಆಯ್ತು ಬಿಡಜ್ಜಿ. ಅಜ್ಜಿ ಆಯ್ತಲ್ಲ ಅಜ್ಜಿ ಕೆಲಸ ಇವಾಗ. ಸೇಮ್ ಸೈಜ್ ಅಲ್ಲ? ಇದ್ರಿಗಿನ್ನ ದೊಡ್ಡದೈತಮ್ಮ. ಇಲ್ಲಿ ನೋಡಿರಿ ನಾನು ನಿನ್ ಸೈಜ್ ಈ ಚರ್ಮ ಇದ್ ಮಾಡ್ತಾ ಇದೀನಿ. ನೋವು ಮಾಡಲ್ಲ ನಾನು. ಎಣ್ಣೆ ಹಾಕಮ್ಮ, ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ. ಚಂದನ ಒಂಚೂರು ಕೊಬ್ಬರಿ ಎಣ್ಣೆ ತಗೋಬ, ಹಿಂಗೆ ಇಲ್ಲೆಲ್ಲ ಹಚ್ಕೊಂಡ್ರಾಯ್ತು. ಇದು ಲೋಷನ್ ಇದು ತಮರವಲ್ಲಿ ಬಾಡಿ ಲೋಷನ್. ಸೇಮ್ ಸೈಜು. ಇದು ಈ ಮೂಳೆ ದಪ್ಪ. ನಮ್ದೆಲ್ಲ ನಮಗೂ ಅದೇ ಸಣ್ಣ ಸೈಜ್ ಆಯ್ತು ಅಂತ ಹೋಗೋದಿಲ್ಲ. ಹೋಯ್ತಿಲ್ಲ. ಸೇಮ್ ಸೈಜ್ ಲೋಷನ್ ಹಾಕಿದ್ರೆ ಹೋಗುತ್ತೆ. ಅಲ್ಲೇ ಇತ್ತಲ್ಲ. ಹಾ ಬಂದೆ ನಡಿಯಿಲ್ಲ ಇನ್ನೇನು ನೀವು ಇಷ್ಟೊಂದು ಲೋಷನ್ ಹಚ್ಚಪ್ಪ ಹೋಗುತ್ತೆ. ನಡಿಲಿಕ್ಕೆ ಇದಕ್ಕೆ 2 ಎಂಟೆ ಕಣೆ, ಅದಕ್ಕೆ ತಂದೆ 2 ಎಂಟು. ಲಾಸ್ಟ್ ಟೈಮ್ ನಾನೇ ತಕ್ಕೊಟ್ಟಿಲ್ವ 2 ಎಂಟು. ನಾನು ನೀನು ಹೋಗ್ಬಿಟ್ಟು ಅವು ದೊಡ್ಡದ್ ಬಂದ್ವು ಸ್ವಲ್ಪ. ಎಲ್ಲ ದೂರ ಹೋಗು. ಎಲ್ಲಿ ಇಲ್ಲ ಚಾಕ್ಲೇಟ್ ಅಮ್ಮ ಫಸ್ಟ್ ಅದನ್ನ ಹಾಕೋ. ಇಲ್ಲ ಇಲ್ಲೂ ಒಂಚೂರು ಅಮ್ಮ ಒಂಚೂರು ಜಾಸ್ತಿ ಇದ್ ಮಾಡು, ಆಮೇಲೆ ಸರಿ ಇರಿ, ಹಂಗೆ ಮೇಲ್ಗಡೆ ಹಚ್ಕೊಬಿಡ್ತಾರೆ. ಮಾಡಿಲ್ಲ ನೀವು ಅಲ್ಲಿ ಹೋಗಿ ಬರ್ತಾರೆ. ನೀವು ಹೋಗ್ಬೇಕು. ಅವಳು ಇಲ್ಲೇ ಅವಳೆ ನಡೀರಿ ಅಂತಾಳೆ. ಬಸ ನಡಿ ಪಕ್ಕ ಎಲ್ಲ ನಡ್ರಿ ಅಂತ. ಏನು ಶಾರು? ಆಯ್ತಾರು ಇದೊಂದು ಮೂಳೆ ಅಷ್ಟೇ ಕಣೆ. ಅದೊಂದು ಮೂಳೆ ನೀನ್ ಗರ್ಗಸದಲ್ಲಿ ಇದ್ ಮಾಡ್ಬಿಡಲ್ಲ. ಇಲ್ಲ ಎಣ್ಣೆ ಸೋಪ್ 2 ಒಂದೇನೆ ಸೇಮ್. ಆಗಲ್ಲ ಆಗಲ್ಲ ಅಂದ್ರೆ ಬಿಡಿ. ಫೋರ್ಸ್ ಬಿಡ್ಬೇಡ. ಇದೊಂದು ಬೊಬ್ಬಿ ಲಾಸ್ಟ್ ಟೈಮ್ ಹಾಕಿತ್ತು. ಇದೊಂಚೂರು ಮೂಳೆ ದಪ್ಪ ಆಗಲ್ಲ. ಬೇಡ ಬಿಡಿ, ಈಗ ಹಳೇದು ಹಾಕಮ್ಮ ಇವಾಗ ಸಾಕು. ನನ್ನ ಮಮ್ಮಂಗೆ ಅಂತ ಅದು ಚಿನ್ನದ ಚಿನ್ನದ ಅದು ಅಲ್ಲ ಇನ್ನೊಂದು ಇರ್ತಾಳೆ ಪತ್ತಾಳೆ ನನ್ ಗಂಡ ಎತ್ತಾಕ್ತಂಗೆ ಅಂತ. ಓ ಇದು ಹಾಕ್ಬೇಕಿದ್ದೆ. ಇಲ್ಲ ಇತ್ತಾಳೆ ಪತ್ತಾಳೆ ಗಂಡ ಎತ್ತ. ನನ್ ಗಂಡ ಎತ್ತಾಕ್ತಂಗೆ ಅಂತ. ಇತ್ತಾಳೆ ಪತ್ತಾಳೆ ನನ್ನ ಗಂಡ ಎತ್ತಾಕ್ತಾನೆ. ನಾನು ಈ ತಾಳೆ ಕೊಟ್ಟು ನಿಂಗೆ ಎತ್ತಾಕ್ತೀನಿ ಕಣೆ. ಲಟ್ಟೆ ಲಟ್ಟೆ ಹಂಗೈತೆ. ಅದೇನೋ ಇತ್ತಾಳೆ ಪತ್ತಾಳೆ ನನ್ ಗಂಡ ಎತ್ತಾಕ್ತಂಗ ಅವನು ಅಂತ ಹಾಕೊಂಡು ಸಿಗಾಕೊಂಡು ನಾವು ಗಂಡು ಮಕ್ಕಳು ಸಿಗಾಕೊಂಡು ಚಪ್ಪಲಕ್ಕೆ ಹೋಗೋಣ. ಚಪ್ಪಲಕ್ಕೆ ಹೋಗೋಣ. ಓವರಾಗೆಲ್ಲ ಆಡ್ಬಿಡ, ಓವರಾಗಿ ಡೈಲಾಗ್ ಹೊಡಿಬಿಡ. ಹೋಗ್ತೀರ ನಡಿಯೇನೆ. ನೀನ್ ಫಸ್ಟ್ ಕೂದಲು ಕಟ್ಕೊಳವ. ನಾನು ನೋಡಕ್ಕಂತೂ ಆಗಲ್ಲ ಈ ಕೂದಲಲ್ಲಿ ಶುದ್ಧ ಕೂದಲುನ. ಏ ಚಂದನ ನಡಿಯಮ್ಮ. ಸ್ವಲ್ಪ ಕೂದಲು ಒಳಗೆ ನನಗೆ ಕಟ್ಕೊಳಕ್ ಬರಲ್ಲ. ಓ ನಡೀರಿ. ಏನ್ ಈ ಮನೆ ಕೂತ್ಕೊಳಕ್ ಬಂದಿರೋದು ನಾವು ಫಂಕ್ಷನ್ ಬಂದಿರೋದು. ನಡಿ ನಡೀರಿ ಅಂದ ಕಡೆ ಅಂದೇ ಕಾತಿ ಬಾಗ ಹೋಗೋಣ. ಮಾ ಬಾ ನಡಿ ಹೋಗೋಣ. ಇವತ್ತರ ರೆಡಿಯಾಗಿ ಮದುಮಗಳು ಕುತ್ಕೊಬರ್ತಾ. ಏ ಕಳ್ಳಿ ಹೊಸ ಬ್ಲೌಸ್ ಹಾಕೊಂಡಿದ್ಯಾ, ಇದಕ್ಕೊಂದು ಸೀರೆ ಅಜ್ಜಿ ಸುತ್ಕೊಬೇಕು.
ಅವ್ರ ಗಂಟಲು ನೀವೇ ಮಾಡಿ ತಿಕ್ಕಿರೋದು ಯಾಕೋ ಹೊಡಿತಾರ ಹಿಂಗೆ ಸ್ಪೀಕರ್ ಬೇಡ. ನಾನೇ ಆಯ್ತು ಕಟ್ಲಿಕ್ಕೆ ನೀನೇನಮ್ಮ ನನ್ ಗಂಟ್ಲಿಗೆ ನಿನ್ ಗಂಟ್ಲಗೆ ನನ್ ಗಂಟ್ಲು ಇರೋದು. ಅಲ್ಲೇನೆ? ನಡಿ ಬರ್ತೀನಿ ನಡೀದು ಉದಯಿಗೆ ಬಟ್ಟೆ ಕೊಡ್ಬೇಕು. ಐಫೈ ಕೊಡ್ತೀನಿ ಅವ್ರಿಗೆ. ಅವ್ರಿಗೆ ಐಫೈ ಕೊಡು. ಬೇರೆ ಟೈಮಲ್ಲೆಲ್ಲ ಒಳ್ಳೆ ನಮ್ಮ ಚೆನ್ನಮ್ಮ ಅಂತೂ ಫಂಕ್ಷನಿಗೆ ಎಷ್ಟೇ ಕರೆದ್ರೂ ಬರಲೇ ಇಲ್ಲ. ನಾನು ಅನ್ಕೊಡಂಗಿರ ನಾನು ಬರ್ತಾನೆ ಇರಲಿಲ್ಲ ಕಣಮ್ಮ, ನಾನು ಹಂಗೆ ಡೈರೆಕ್ಟಾಗಿ ಅಲ್ಲೇ ಫಂಕ್ಷನ್ಗೆ ಹೋಗ್ತಾಯಿದ್ದೆ. ನೀನು ಬರ್ತೀಯ ಅಂತ ಹೇಳ್ಕೊಂಡು ಬಳೆ ಹಾಕಿಸ್ಕೊಂಡು ನೀಟಾಗಿ ಒಂದು ಒಳ್ಳೆ ಸೀರೆ ಉಡ್ಸಿಸ್ಕೊಂಡು ಕರ್ಕೊಂಡೋಗೋಣ ಅಂದ್ಕೊಂಡು ಬಂದರೆ ಏನಮ್ಮ ನೀನು ಹಿಂಗೆ ಅಂತ ಹೇಳಿ. ಸೊ ಆ ಬ್ಯಾಂಗಲ್ ಏನಂದರೆ ವೈಟ್ ಥರ ಆಗ್ಬಿಟ್ಟು ಪಾಲಿಶ್ ಎಲ್ಲ ಹೋಗ್ಬಿಟ್ಟಿತ್ತು, ತುಂಬ ವರ್ಷಗಳಾಗೋಯ್ತು. ಅದು ನಾನು ಲಾಸ್ಟ್ ಟೈಮು ಚಾಂದಿನಿ ಮದುವೆಲ್ಲ ದರ್ಶನ್ ಮದುವೆನೆಲ್ಲ ನಾನೇ ಹಾಕ್ಸಿದ್ದದು. ಸೊ ಮತ್ತೆ ಆಲ್ಮೋಸ್ಟ್ ಇದಾಗಲೇ ಒಂದು 3ನೇ ಸರಿನೋ 4ನೇ ಸರಿ ನಾನೇ ತಂದು ಹಾಕ್ತಾಯಿದ್ದೀನಿ ಬ್ಯಾಂಗಲ್ನ, ಡೈಲಿ ಯೂಸ್ ಮಾಡುತ್ತಲ್ವಾ ಅದಕ್ಕೋಸ್ಕರ. ಇನ್ನು ಗಾಜಿನ ಬಳೆ ಹಾಕಲ್ಲ, ಇದೊಂದೇ ಬಳೆಗಳು ಹಾಕೋದು. ಮತ್ತು ನಮ್ಮದೆಲ್ಲ ಹೆಂಗೆ ಗೊತ್ತಾ, ಕೈದು ಈ ಮೂಳೆ ಅಡ್ಡ ಬಂದುಬಿಡುತ್ತೆ, 2 8 ನಮ್ಮ ಚೆನ್ನಮ್ಮನ ಥರನೇ ನನ್ನ ಕೈಯೂ ಕೂಡ. ಸೊ ಆದ್ದರಿಂದ ಬರಲಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಬರ್ತೀನಿ ನಡಿ ಅಂತಲ್ಲ, ಇನ್ನು ಆಶಾ ಬಂದಿರಲಿಲ್ಲ. ಸೊ ಆಶಾ ಕರ್ಕೊಂಬರ್ತಾಳೆ ಅಂದ್ಕೊಂಡು ಬಂದ್ವಿ. ಆಮೇಲೆ ನಮ್ಮ ದೊಡ್ಡಮ್ಮ ನಮ್ಮ ಪುಟ್ಟಮ್ಮ ಎಲ್ಲರೂ ಬಂದುಬಿಟ್ಟಿದ್ರು. ಆಗಲೇ ನಮ್ಮ ಅಕ್ಕಂದಿರೆಲ್ಲರೂ ಇದ್ದರು ಇಲ್ಲಿ, ನಮ್ಮ ದೊಡ್ಡಮ್ಮನ ಮಕ್ಕಳೆಲ್ಲರೂ ಇಲ್ಲಿದ್ದರು. ಮಾತಾಡ್ಸ್ಕೊಂಡು ಹೋದೆ ಅಷ್ಟರಲ್ಲಿ ಆಲೇ ಫಂಕ್ಷನ್ ಶುರು ಆಗಿಬಿಟ್ಟಿತ್ತು. ಸೊ ಇದೇನಪ್ಪ ಶುರು ಆಗ್ಬಿಟ್ಟಿತ್ತು ಆಗಲೇ ಅಂದ್ಕೊಂಡು ಬಂದೆ. ಜನರು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಗೆಸ್ಟೆಲ್ಲ ಯಾರ್ಯಾರು ಇನ್ವೈಟ್ ಮಾಡಿದರು ಚಾಂದಿನಿಯರು ಅವರೆಲ್ಲರೂ ಕೂಡ ಬಂದಿದ್ದರು. ಸರಿ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಹೋದೆ. ನಾನು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಏನೆತ್ತ ಅಂತ ನೋಡ್ತಾ ಇದ್ದೆ. ಎಲ್ಲ ತೊಟ್ಲಿಗೆ ಹಾಕಿ ಆಗಲೇ ಶಾಸ್ತ್ರಗಳೆಲ್ಲ ಶುರು ಮಾಡ್ಕೊಂಬಿಟ್ಟಿದ್ರು. ಸರಿ ಎಲ್ಲರೂ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಒಂದಷ್ಟು ಜನ ಮಾತಾಡಿಸ್ತಾ ಇದ್ದೆ. ಇನ್ನೂ ಸ್ವಲ್ಪ ಜನ ಬರೋರು ಇದ್ದರು, ಆಮೇಲೆ ಬಂದಿರೋರು ಎಲ್ಲರೂ ಇದ್ದರು. ಇಲ್ಲಿ ಹೆಂಗೆ ಅಂದರೆ ಈ ಥರ ಫಂಕ್ಷನ್ಗಳು ಸೇರಿದಾಗ ಎಲ್ಲರೂ ಮಾತಾಡಿಸ್ಬೇಕು, ಎಲ್ಲರೂ ನೋಡಬೇಕು. ಎಲ್ಲ ಕಡೆನೂ ನನಗೆ ಅಂದರೆ ಕಣ್ಣಾಯಿಸೋಕ್ಕಾಗಲ್ಲ, ಯಾರ್ಯಾರು ಬಂದಿದ್ದಾರೆ ಏನೇನು ಬಿಟ್ಟಿದ್ದಾರೆ ಅಂತ. ಇಷ್ಟು ಜನರಲ್ಲಿ ನನ್ನ ಕಣ್ಣಿಗೆ ಯಾರು ಬೀಳ್ತಾರೆ ಅವ್ರೆಲ್ಲರಿಗೂ ಮಾತಾಡ್ಸೋದು. ಆಮೇಲೆ ಮಾಮ ಕೇಳ್ತಾಯಿತ್ತು ಎಲ್ಲಿ ಅಮ್ಮ ಬಂತಾ ಅಂತ ಕೇಳ್ತಾಯಿದ್ರು. ಎಲ್ಲೋಗಿದ್ರಿ ಇಷ್ಟೊತ್ತು ಯಾಕೆ ಲೇಟ್ ಆಯಿತು ಅಂತ ಹೇಳ್ತಾಯಿದ್ರು. ಅದೇ ಮಮ್ಮ ಹಿಂಗೆ ಹೋಗಿದ್ದೆ, ಅಮ್ಮಂಗೆ ಬಳೆ ಇದು ಮಾಡಿಬಿಟ್ಟು ಕೊಟ್ಬಿಟ್ಟು ಹಾಕ್ಸ್ಕೊಂಡು ಕರ್ಕೊಂಬರೋಣ ಅಂತ ಹೋದೆ, ಬರಲೇ ಇಲ್ಲ ಅಂತ ಅದನ್ನೇ ಹೇಳ್ತಾಯಿದ್ದೆ ಮಾಮಗೆ. ಸೊ ಇನ್ನು ನಮ್ಮ ಬಬ್ಲು ಸೂಪರಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದ, ತೊಟ್ಲಿಗೆಲ್ಲ ಹಾಕಿ ಶಾಸ್ತ್ರ ರೆಡಿ ಮಾಡ್ತಾಯಿದ್ರು. ಸುಮಾರು ಶಾಸ್ತ್ರ ನಡೆದೋಗಿತ್ತು. ಶಾಂತಿ ಅದೇ ಬೇಜಾರು ಮಾಡ್ಕೊಂಡಿದ್ದು, ಎಷ್ಟು ಲೇಟಾಗಿ ಬಂದಲ್ಲಕ್ಕ ನೀನು, ಎಲ್ಲ ಮುಗಿದ್ಮೇಲೆ ಬಂದಿದ್ಯಾ ಅಂತ ಹೇಳ್ತಾಯಿದ್ರು. ಹಿಂಗೆ ಆಯ್ತು ಕಣೆ ಅಂತ ಅದನ್ನೇ ಹೇಳ್ತಾಯಿದ್ದೆ. ಅವ್ರಿಗೆ ಅದೇ ಬಾಕ್ಸಲ್ಲಿ ಹಾಕಿ ಹೇಳಿ. ಗುಂಡ ಇಲ್ಲೇ ನೋಡಿ ಇಲ್ಲೇ ನೀ ಸೋದ್ರ ಮಾವನ ಮಾಡೋದು, ಸೋದ್ರತ್ತೆ ಅಲ್ವಾ, ಸೋದ್ರ ಮಾವನ ಮಾಡೋದು. ಹಾ ಹೌದು, ನಾನೇ ಕಣ ಸೋದ್ರತ್ತೆ.
ಇನ್ನು ಚಾಂದಿ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಸ್ಯಾರಿಗಿನ್ನ ಬ್ಲೌಸ್ ತುಂಬ ಇಷ್ಟ ಆಯಿತು. ಬ್ಲೌಸಿಗೆ ಸ್ಯಾರಿ ಮ್ಯಾಚ್ ಆಯ್ತೈತೆ ಅಂತ ಅನಿಸ್ತಾಯಿತ್ತು. ಇನ್ನು ಬಾಣಂತಿ ಅಂತ ಹೇಳಿದ್ಮೇಲೆ ಕೇಳಬೇಕಾ, ಎಲ್ಲರೂ ದಪ್ಪ ಹಾಗೆ ಆಗ್ತೀವಿ. ನಾನು ದಪ್ಪ ಆಗಿದೆ, ಹಂಗೆ ಅವಳು ಕೂಡ ಬಾಣಂತಿನಲ್ಲಿ ದಪ್ಪ ಆಗಿದ್ದಾಳೆ. ಇನ್ನು ತವ್ರ ಮನೆಯಲ್ಲಿ ಇರಬೇಕಾದ್ರೆ ಆಬ್ವಿಯಸ್ಲಿ ದಪ್ಪ ಇದ್ದೇ ಇರ್ತೀವಿ. ನಮ್ಮ ಮನೆಗಳಿಗೆ ಹೋದ್ಮೇಲೆ ಮಕ್ಕಳನ್ನ ನಾವು ಒಬ್ಬರೇ ಹ್ಯಾಂಡಲ್ ಮಾಡ್ತಾ ಸಣ್ಣ ಆಗೋದು. ಸೊ ಅವಳು ಒಂದು ಸ್ವಲ್ಪ ದಪ್ಪ, ಈ ಸೀರೆಯಲ್ಲಿ ಎಸ್ಪೆಷಲಿ ಸ್ವಲ್ಪ ದಪ್ಪನೇ ಕಾಣಿಸ್ತಾ ಇದ್ಲು ಅಂತ ನನಗನ್ನಿಸ್ತು. ಸೊ ಹೀಗಾಯಿತು, ಚೆನ್ನಾಗಿತ್ತು, ಇಬ್ಬರು ಕಾಂಬಿನೇಷನ್ ಚೆನ್ನಾಗಿತ್ತು. ಆದರೆ ಪಾಪುಗೆ ಒಂದು ಸ್ವಲ್ಪ ಅದೇ ಥರ ಕಾಂಬಿನೇಷನಲ್ಲಿ ಡ್ರೆಸ್ ಹಾಕಬೇಕಾಗಿತ್ತು ಅಂತ ಅನ್ನಿಸ್ತು. ನಾನು ಸುಮ್ಮನೆ ಕಿಡ್ಲೆ ಮಾಡ್ತಾಯಿದ್ದೆ, ಸೋದರತೆ ಮಾಡಬೇಕಲ್ವಾ, ಸೋದ್ರ ಮಾವ ಮಾಡ್ತವ್ರೆ, ಸೋದರತೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಈ ತೊಟ್ಲು ಥರ ಹಾಕ್ಬಿಟ್ಟಿದ್ರ, ಅದು ಆ ಕಡೆ ಈ ಕಡೆ ವಾಲ್ತಾ ಇತ್ತು, ಎಲ್ಲಿ ಬಿದ್ದುಬಿಡ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಮಾಮ ಹಂಗೆ ಗ್ರಿಪ್ಪಿಗೆ ಇಟ್ಕೊಂಡೇ ಇದ್ದರು. ಚೆನ್ನಾಗಿತ್ತು, ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಚೆನ್ನಾಗಿತ್ತು. ಅಂದರೆ ಇದೇನಂದರೆ ಮನೆಯಲ್ಲೆಲ್ಲ ಫಂಕ್ಷನ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ, ಜನ ಜಾಸ್ತಿ, ಒಂದು 300-350 ಜನ ಬಂದಿದ್ದಂಥದ್ದು. ಅದರಿಂದ ಜನ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎದುರುಗಡೆ ಚೌಟ್ರಿನಲ್ಲೇ ಆ ಡೇಟ್ ಖಾಲಿ ಇತ್ತು, ಚೌಟ್ರಿ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬುಕ್ಕಿಂಗ್ ಮಾಡೋದು. ಇನ್ನು ಪಾಪುಗೆ ಅವ್ರ ಅತ್ತೆ ಮಾವ ಬಂದು ಗೋಲ್ಡ್ ಚೈನು ತಂದಿದ್ರು. ಸೊ ಅದನ್ನು ಕೂಡ ಹಾಕ್ತಾಯಿದ್ರು. ನಾವು ಅದೇ ಮಾತಾಡ್ತಾ ಇದ್ವಿ, ಈ ಗೋಲ್ಡ್ ಪ್ರೈಸ್ ಬಂಗಾರ ಬಲು ಭಾರ ಅನ್ನಂಗೆ ಈ ಗೋಲ್ಡ್ ರೇಟಲ್ಲಿ ಏನಂತ ಚಿನ್ನ ಕೊಡೋದು ಬೆಳ್ಳಿ ಕೊಡೋದು ಗಿಫ್ಟು ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಇವಾಗಂತೂ ನಮ್ಮ ಯಾರು ರಕ್ಷಿತು ನಾಮಕರಣ ಅದರಲ್ಲೆಲ್ಲ, ನಮ್ಮ ಭುವನ್ ರಿಷಿ ನಾಮಕರಣದಲ್ಲೆಲ್ಲ ಒಂದೊಂದು ಬೆರಳಿಗೆ ಒಂದೊಂದು ಉಂಗುರ, 2 ಉಂಗುರ ಇರ್ತಿದ್ವು. ಅವಾಗೆಲ್ಲ ಒಂದು ಅರ್ಧ ಗ್ರಾಮು ಮತ್ತು 800 ರೂಪಾಯಿ ಗ್ರಾಮ್ ಇತ್ತು. ಒಂದು ಅರ್ಧ ಗ್ರಾಮ್ ಅಂದರೆ 400 ರೂಪಾಯಿ, 500 ರೂಪಾಯಿ ಮುಯ್ಯಿ ಹಾಕೋ ಬದಲು ಒಂದು ಅರ್ಧ ಗ್ರಾಮ್ ಬಂಗಾರ ತಂದು ಕೊಡೋಣ ಅನ್ನೋ ಥರ ಇರ್ತಿತ್ತು. ಆದರೆ ಇವಾಗ 1 ಗ್ರಾಮ್ ತೊಗೋಬೇಕು ಅಂತಂದ್ರೆ 16-17 ಸಾವಿರ ಅಂತಂದರೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ಅಂತ ಅವತ್ತು ನಾನು ಚಾಂದಿ ಎಲ್ಲ ಅದನ್ನೇ ಮಾತಾಡ್ತಾ ಇದ್ವಿ. ಓಕೆ, ಆಮೇಲೆ ನೆಕ್ಸ್ಟು ಕುಶಿಮಾ ಬೆಳಗ್ಗೆ ನಾವಾದರೂ ಚಪಾತಿ ಬೀಟ್ರೋಟ್ ಪಲ್ಯ ತಿಂದು ಬಂದಿದ್ವಿ. ತಿಂಡಿ ಇವಳು ತಿಂದಿರಲಿಲ್ಲ. ಸರಿ, ಇಲ್ಲಿ ಟೊಮೊಟೊ ಬಾತು ತಿಂಡಿಗೆ ಇಲ್ಲಿಗೆ ಬನ್ನಿರಿ ಅಂತ ಹೇಳಿದ್ಲು ಚಾಂದಿ. ಸೊ ನಮ್ಗೆ ಬರೋಕ್ಕಾಗಲಿ, ಅಲ್ಲೇ ತಿಂಡಿ ತಿನ್ಕೊಂಬಂದ್ವಲ್ಲ, ಇಲ್ಲೇ ತಿನ್ಸೋಣ ಬಿಡು, ಕುಶಿಮಾ ಇನ್ನೇನು ತಿಂದಿಲ್ಲಲ್ಲ, ಹಾಲು ಮಾತ್ರ ಕುಡ್ದಿದ್ಲು ಅಂದ್ಕೊಂಡು ಕರ್ಕೊಬಂದ್ವಿ. ಸೊ ಇಲ್ಲ ಆಗಲೇ ಅವಳಿಗೆ ನಿದ್ದೆ ಬರ್ತಾಯಿದೆ, ಮತ್ತೇನು ತಿಂದಿಲ್ವಲ್ಲ, ಅಲ್ಲೇ ಕೈ ಕುಯ್ ಅಂತ ಇದ್ಲು. ಅದಕ್ಕೆ ಇವಾಗ ಒಂದು ಸ್ವಲ್ಪ ತಿಂಡಿ ತಿನ್ನಿಸ್ಬಿಡೋಣ ಅಂತ ಹೇಳ್ಕೊಂಡು ಕೆಳಗಡೆ ಕರ್ಕೊಂಡ್ವಿ. ಸೋಮ್ ಪಾಪ ಯಾವ ಕಡೆನೂ ಹೋಗಿರಲಿಲ್ಲ, ಅವಳನ್ನ ಎತ್ಕೊಂಡೇ ಒಂದು ಕಡೆ ಕೂತ್ಕೊಂಡಿದ್ರು. ನಿಖಿತಾ ಅವಳು ಇನ್ನೂ ತಿಂದಿಲ್ಲ ಕಣೆ ಅಂತ ಅಂದ್ಲು. ಇನ್ನೇನು ನಮ್ಮ ದರ್ಶನೇ ಅಲ್ವಾ ಬಟ್ಟ, ಸೊ ಏನೇನು ಅಡುಗೆ ಮಾಡಿದಾನೆ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ವಿ. ಸೊ ಎಲ್ಲ ಅಡುಗೆನೂ ರೆಡಿ ಆಗಿತ್ತು. ಇನ್ನೇನು ಆಗಲೇ ನೇಮ್ ರಿವೀಲ್ ಮಾಡ್ತಾಯಿದ್ರಲ್ವ, ಸೊ ಅಲ್ಲೇ ಎಲ್ಲ ಊಟಕ್ಕೆ ಬರ್ತಾಯಿದ್ರು. ಸೊ ಆದ್ದರಿಂದ ಇವ್ರುಗಳು ಇಲ್ಲೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಪಲಾವು ಮತ್ತು ರೊಟ್ಟಿ, ಎಣ್ಗಾಯಿ ಪಲ್ಯ, ಪಲಾವು, ಒಬ್ಬಟ್ಟು, ಈ ಥರ ಎಲ್ಲ ಚೆನ್ನಾಗಿತ್ತು ಎಲ್ಲ ಅಡುಗೆಗಳು. ನಾನು ಸದ್ಯಕ್ಕೆ ಏನು ತಿನ್ಬೋದು ಅವಳು ಅಂತ ನೋಡಿಕೊಂಡು, ಆಮೇಲೆ ಇದು ಸಬ್ಬಕ್ಕಿ ಪಾಯಸ ಕೂಡ, ಖೀರ ಅದು ಕೂಡ ಇತ್ತು. ಸೊ ಇವತ್ತು ನನಗೆ ಕಾಂಪಿಟೇಷನ್ ಏನಂತಂದರೆ, ನಾನು ಮಿಲನ್ನು ನಾರ್ಮಲಾಗಿ ವೀಡಿಯೋ ಮಾಡ್ತಾಯಿದ್ದ. ಸೊ ಒಂದು ಸ್ವಲ್ಪ ರೀಲ್ಸಿಗೆ ಅಂತ ಹೇಳ್ಬಿಟ್ಟು ನಮ್ಮ ಚಾರಿಗೆ ವೀಡಿಯೋ ಮಾಡೋ ಮಗಳೇ ಅಂತ ಹೇಳಿದ್ರೆ, ಏನು ಇಬ್ಬರು ಕಾಂಪಿಟೇಷನ್ ಮೇಲೆ ಒಂದೊಂದು ಆ್ಯಂಗಲಲ್ಲಿ ಇಬ್ಬರು ಮಾಡ್ತಾಯಿದ್ರು ಕಾಂಪಿಟೇಷನಲ್ಲಿ. ಸೊ ನನಗೆ ಅದರಿಂದ ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇನೆ. ಇಲ್ಲ ಅಂತಂದಿದ್ರೆ ನಾನು ಇಷ್ಟರ ಕಾಲ ವೀಡಿಯೋ ಹಾಕಿರ್ತಿದ್ದೆ. ಸೊ ಹಿಂಗಾಯಿತು. ಇನ್ನು ಒಬ್ಬಟ್ಟು ಕೂಡ ಆಯಿತು. ನಾನೇನು ಮಾಡಿದೆ, ಸ್ವಲ್ಪ ಪಲಾವ್ ಹಾಕ್ಕೊಂಡೋಗಿ ಖುಷಿಮಾಗಿ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕಿ ತಿನ್ನಿಸ್ತಾ ಇದ್ದೆ. 1-2 ತುತ್ತು ತಿಂದ್ಲು ಅಷ್ಟೇನೆ. ಮತ್ತು ಅವ್ಳು ಬಾಯಲ್ಲಿ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು, ಬಾಯಲ್ಲಿ ಸ್ವಲ್ಪ ಆದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಖಾರ ತಿಂತಾ ಇರಲಿಲ್ಲ. ಆದರೂ ಏನೇನೋ ಸರ್ಕಸ್ ಮಾಡಿಸಿ ನಮ್ಮ ದರ್ಶನ್ ನೋಡೋ ಇಲ್ಲಿ ನೋಡೋ ಇಲ್ಲಿ ಅಂತ ಎದುರಿಸಿ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರೂ 1-2-3 ತುತ್ತು ತಿಂದರೂ ಒಂದು ಸ್ವಲ್ಪ ಸಮಾಧಾನ ಅಲ್ವಾ ಅಂತ ಹೇಳಿ ತಿನ್ನಿಸಿದೆ. ಆಮೇಲೆ ಅವಳು ಮಲ್ಕೊಂಡ್ಬಿಟ್ಲು. ಈ ಕಡೆ ಮಾತ್ರ ಇಲ್ಲಿ ಫಂಕ್ಷನ್ ನಡೀತಾ ಇತ್ತು, ನಾನು ಅಲ್ಲಿ ನಡೀತಾ ಇರಲಿ, ನಿಧಾನಕ್ಕೆ ಫೋಟೋ ಸ್ಟೇಷನಲ್ಲಿ ನಡೀತಿತ್ತು. ನಾನು ಅದಕ್ಕೆ ಕೆಳಗಡೆ ಬಂದುಬಿಟ್ಟಿದ್ದೆ. ನಮ್ಮ ಬಬ್ಲು ಅಂತೂ ಈ ತೊಟ್ಲೊಳಗಡೆ ಹಾಕಿರೋಕ್ಕೆ ಸೈಲೆಂಟಾಗಿ ಮಲ್ಕೊಂಡಿದ್ದ. ಮತ್ತು ಇನ್ನೊಂದೇನೆಂದರೆ, ಅವನು ಇವತ್ತೇ ಸಿಕ್ಕಾಬಟ್ಟೆ ಡಲ್ಲಾಗಿದ್ದ ಅಂತ ಹೇಳ್ತಾ ಇದ್ಲು. ನಮಗೆ ಅದು ಗೊತ್ತಾಗ್ತಾ ಇತ್ತು, ಕಣ್ಣೆಲ್ಲ ಊದ್ಕೊಂಡಂಗಾಗಿತ್ತು ಮತ್ತು ತುಂಬ ಡಲ್ಲಾಗಿದ್ದ. ಮತ್ತು ನನಗೆ ಜಾಸ್ತಿ ನನ್ನನ್ನೇ ದೃಷ್ಟಿ ಇಟ್ಟು ನೋಡೋ, ನಾನು ಎತ್ಕೊಂಡ್ರೆ ನನ್ನನ್ನೇ ದೃಷ್ಟಿ ಇಟ್ಟೇ ನೋಡೋನು. ನಾನು ಸುಮ್ಮನೆ ಅಯ್ಯೋ ನಂಗೆ ದೃಷ್ಟಿ ಆಗುತ್ತೆ ಕಣೋ ಅಷ್ಟೊಂದು ನೋಡ್ಬೇಡ ಅಂತೆಲ್ಲ ಹೇಳ್ತಾ ಇದ್ದೆ. ಖುಷಿಮಾ ಅಷ್ಟೇ, ಇದೊಂದು ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಒಂದು ಫೋಟೋ ತೊಗೊಂಡಾದ್ಮೇಲೆ ಅವಳು ಮಲ್ಕೊಂಡೇ ಬಿಟ್ಲು. ಆಮೇಲೆ ಸೋಮ್ ಎತ್ಕೊಂಡಿದ್ರು. ಆಮೇಲೆ ನಮ್ಮ ಅಕ್ಕನ ಕೈಲಿ ಫಂಕ್ಷನ್, ನಮ್ಮನೆ ಫಂಕ್ಷನ್ ಅಂತ ಹೇಳಿದಾಗ ಅವ್ರ ಕೈಲಿ ಬೇಕಾದ್ರೆ ಮಕ್ಳುಗಳನ್ನ ಶಿಫ್ಟ್ ಮಾಡಿಬಿಡೋದು, ಟೆನ್ಷನ್ ಇರೋದಿಲ್ಲ. ಸೊ ಅದೇ ಇದೊಂದು ಅಡ್ವಾಂಟೇಜ್ ಅಂತ ಅಂದರೆ. ಸೊ ಅದೇ ನಡೀತಾ ಇತ್ತು, ಅದು ಇದು ಶಾಸ್ತ್ರಗಳು ಅದು ಇದು ಅಂತೆಲ್ಲ ನಡೀತಾ ಇತ್ತಲ್ಲ. ಸರಿ, ಹೀಗಿತ್ತು. ತುಂಬ ಲಾಂಗ್ ಆಗುತ್ತೆ ವೀಡಿಯೋ. ಊರಿನ ಬ್ಲಾಗ್ ಅಂತಂದರೆ ಗೊತ್ತಲ್ಲ ಹೇಗಿರುತ್ತೆ ಅಂತ ಹೇಳಿ. ಸೊ ಮತ್ತು ಸುಮಾರು ಜನ ಹೇಳ್ತಾರೆ, ನಿಖಿತಾ ವಾಯ್ಸ್ ಓವರ್ ಕೊಡೋದಕ್ಕಿಂತ ಹಾಗೆ ವಾಯ್ಸ್ ಕೊಡಿ, ಡೈರೆಕ್ಟ್ ವಾಯ್ಸ್ ಕೊಡಿ ಅಂತ ಹೇಳ್ತಾಯಿದ್ರಿ. ಇನ್ನೂ ಇದೆ ನಮ್ಮನೆ ಕಾಮಿಡಿಗಳು ಅದು ಇದು
ಅದೆಲ್ಲನೂ ಹಾಗೆಯೇ ಬ್ಯಾಲೆನ್ಸ್ ಇದೆ. ಸೊ ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವ್ಲಾಗ್ಗೋಸ್ಕರ. ಇವತ್ತಿನ ವ್ಲಾಗ್ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಗೋಯ್ತಲ್ಲ, ಆಲ್ಮೋಸ್ಟ್ 30 ಮಿನಿಟ್ಸ್ ಆಗ್ತಾ ಬಂತು. ಆದ್ದರಿಂದ ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಸಿಗುವ ಮತ್ತೇನು ವ್ಲಾಗಲ್ಲಿ. ಥ್ಯಾಂಕ್ ಯು. ಇದೊಂದೇ ಫೋಟೋದಲ್ಲಿ ಸಿಕ್ಕಿದ್ದು ಬಬ್ಲು, ಕುಶಿಮಾ, ನಾನು 3 ಜನನು.